ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ. ಸರ್ ಈ ಬಸ್ ಎಲ್ಲಿಗೆ ಹೋಗುತ್ತೆ? ಇದು ಹುಬ್ಳಿ ತನಕ ಹೋಗುತ್ತೆ. ಒಂದು ಟಿಕೆಟ್ ಕೊಡಿ. ನೀವು ಒಳಗಡೆ ಕೂತ್ಕೊಳ್ಳಿ, ಬರ್ತೀನಿ. ಅಯ್ಯೋ ನಿಧಿ ಮೇಡಮ್ನ ಈಗ ತಾನೇ ನೋಡಿದೆ. ಎಲ್ಲೋದ್ರಪ್ಪ ಇವರು? ಹಾಂ, ಕರ್ಣ ಸರ್ ಫೋನ್ ಮಾಡಿಬಿಡ್ತೀನಿ. ರಿಸೀವ್ ಮಾಡಿ ಸರ್, ರಿಸೀವ್ ಮಾಡಿ ಸರ್. ಕರ್ಣ ಸರ್, ನಾನು ಈಗ ನಿಧಿ ಮೇಡಮ್ನ ನೋಡಿದೆ. ನಾನು ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡಿ ಸರ್. ಶಾಂತಿ ಪ್ಲೀಸ್ ಬೇಡ, ನನ್ನ ಮಾತು ಕೇಳು. ಈ ಮದುವೆ ನಡೆಯಕ್ಕೆ ಸಾಧ್ಯ ಇಲ್ಲ, ಸರಿ ಅಲ್ಲ ಶಾಂತಿ, ಪ್ಲೀಸ್ ನನ್ನ ಮಾತು. ನೀ ಸುಮ್ಮನೆ ಇರು. ಈ ವಿಷಯದಲ್ಲಿ ಮಾತಾಡೋ ಹಕ್ಕನ್ನ ನೀನು ಕಳ್ಕೊಂಡಿದ್ಯಾ? ಇಷ್ಟು ದಿನ ನಿನ್ನ ನಂಬಿದ್ದಕ್ಕೆ ನಾವೆಲ್ಲ ಬೀದಿಗೆ ಬಂದಿದ್ದು ಸಾಕು. ಇನ್ನು ಮಾತಾಡಬೇಡ. ಅರ್ಜುನ್, ನನ್ನ ಮಾತು ಕೇಳು. ನಿಧಿ, ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ಯಾ. ನೀನೇ ಅವಳನ್ನ ಮದುವೆ ಆಗಬೇಕು. ಅಜ್ಜಿ, ನಿಮ್ಮ ಮನ್ಸು ನಂಗೆ ಅರ್ಥ ಆಗುತ್ತೆ. ಆದರೆ ಕರ್ಣ ಮತ್ತು ನಿಧಿ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದಾರೆ. ನಿಧಿಗೆ ನನ್ನ ಮೇಲಿರೋದು ಗೌರವ ಅಷ್ಟೇ. ಯಾವುದೋ ಒತ್ತಡಕ್ಕೆ ಸಿಕ್ಕಿ ನಾವಿಬ್ರು ಮದುವೆ ಆದರೆ ಆ ಸಂಬಂಧ ಕಾಗದದ ಹೂವಿನ ಥರ ಆಗ್ಬಿಡುತ್ತಷ್ಟೆ. ನೋಡಕ್ ಚೆನ್ನಾಗಿರುತ್ತೆ, ಆದರೆ ಜೀವ ಇರಲ್ಲ, ಪರಿಮಳನೂ ಇರಲ್ಲ. ಇದರಿಂದ ನಮ್ಮಿಬ್ರು ಜೀವನ ಅಷ್ಟೇ ಅಲ್ಲ, ಕರ್ಣನ್ ಬದುಕು, ಅವನ ಜೀವನ ಕೂಡ ಹಾಳಾಗುತ್ತೆ. ಅಜ್ಜಿ, ನೀವು ಕರ್ಣ ಮತ್ತೆ ನಿಧಿ ಪ್ರೀತಿನ ಒಪ್ಕೊಳ್ಳೇಬೇಕು. ಅವ್ರ ಪ್ರೀತಿನ ನಾನು ಒಪ್ಕೋಬೇಕು. ಯಾವ ಪ್ರೀತಿ? ಹಾಗಾದ್ರೆ ನಾನು ನನ್ನ ಮೊಮ್ಮಕ್ಕಳನ್ನ ಪ್ರೀತಿಸೇ ಇಲ್ವಾ? ನನ್ನ ಮಗ ಸತ್ತಾಗ್ಲೇ ನಾನು ಸಾಯ್ಬೇಕಾಗಿತ್ತು. ಆದ್ರೆ ಇವರಿಬ್ಬರಿಗೋಸ್ಕರ ಬದುಕದೆ. ಇವ್ರನ್ನ ಸಾಕಕ್ಕೆ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ಇವ್ರ ತಲೆ ಮೇಲೆ ಸೂರು ಇರಲಿ ಅಂತ ನಾನು ಎಷ್ಟೊಂದು ಕೆಲಸ ಮಾಡಿದೆ. ಇವರಿಬ್ರು ಹೊಟ್ಟೆ ತುಂಬ ಊಟ ಮಾಡಲಿ ಅಂತ ಎಷ್ಟೋ ದಿನ ನಾನು ಉಪವಾಸ ಮಲ್ಕೊಂಡಿದ್ದೀನಿ. ಹಾಗಾದ್ರೆ ಇದು ನನ್ನ ಪ್ರೀತಿನೇ ಅಲ್ವಾ? ಆ ಪ್ರೀತಿಗೆ ಬೆಲೆನೇ ಇಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಲೆನೇ ಇಲ್ಲ ಅನ್ಸುತ್ತೆ. ನಾನು ಇವರಿಂದ ಏನನ್ನು ನಿರೀಕ್ಷೆ ಮಾಡಬಾರ್ದಾಗಿತ್ತು. ನೋಡಿ ಶಾಂತಿ, ನಿಮ್ಮ ಸಂಕಟ ನನಗೆ ಅರ್ಥ ಆಗತ್ತೆ. ಹಾಗಂತ ಮತ್ತೊಂದು ಅನರ್ಥ ಆಗ್ಬಾರ್ದಲ್ವಾ? ಬಲವಂತವಾಗಿ ಹಚ್ಚಿದ ದೀಪ ಮನೆ ಬೆಳಗ್ಬೋದು, ಆದ್ರೆ ಮನ್ಸಿಗೆ ನೆಮ್ಮದಿ ಸಿಗೋದಿಲ್ಲ. ನಿಧಿ ಕರ್ಣನ್ ಇಷ್ಟಪಟ್ಟಿದ್ದಾಳೆ. ಪೂಜೆಗೆ ಅಂತ ಇಟ್ಟಿರೋ ಹೂನ ಮುಡಿಬಾರ್ದಲ್ವಾ? ಅರ್ಜುನ್ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನಾನು ಇವ್ರನ್ನ ಸಾಕೋದ್ರಲ್ಲೇ ಏನೋ ದೋಷ ಇರಬೇಕು, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ತಪ್ಪು ನನ್ನಿಂದ ಆಗಿದೆ ಅಂದಮೇಲೆ ನಾನೇ ಸರಿ ಮಾಡ್ಬೇಕಲ್ವಾ? ಮಾಡ್ತೀನಿ, ಸರಿ ಮಾಡ್ತೀನಿ.
ಇವತ್ತು ನಿನ್ ಜೊತೆ ನನ್ನ ಸಂಬಂಧ ಮುಗಿತು. ಮರ್ಯಾದೆನೆ ಹೋದ್ಮೇಲೆ ಯಾರು ಬೇಡ. ನನಗೆ ಯಾವ ಮಕ್ಕಳು ಬೇಕಾಗಿಲ್ಲ. ನನ್ನ ಪಾಲಿಗೆ ನೀವಿಬ್ರು ಸತ್ತೋದ್ರಿ. ಶಾಂತಿ ಪ್ಲೀಸ್ ಹೀಗೆಲ್ಲ ಮಾಡಬೇಡ. ನನ್ನ ತಪ್ಪಾಯ್ತು, ದಯವಿಟ್ಟು ಹೀಗೆ ಮಾಡಬೇಡ ಶಾಂತಿ. ವಿವೇಕ್ ಎಲ್ಲಿದ್ರು? ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು ಸರ್. ಹತ್ರ ಬಂದು ನೋಡೋಷ್ಟರಲ್ಲಿ ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರಿ ಇವರು? ನಿಧಿ ನಿಧಿ ರೈಟ್ ರೈಟ್. ನಿಮಗೆ ಬಸರಿದ್ದಾರೆ. ಹೌದಾ ಸರ್? ಮೂರ್ ಜಡೆ ಸಾಕು, ನಿಲ್ಸ್ತೀಯಾ? ತುಂಬಾ ಅತಿ ಮಾಡಬೇಡ. ಅಂದ್ರೆ 100 ಸುಳ್ಳು ಹೇಳಿ ಮೋಸ ಮಾಡಿದವ್ರಿಗೆ ನೀನ್ ಬೆಂಬಲ ಕೊಡ್ತಾ ಇದೀಯಾ? ಖಂಡಿತ ಇಲ್ಲ. ಮಕ್ಕಳು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಅವ್ರ ಪರ ಇಲ್ಲ. ಆದ್ರೆ ದೊಡ್ಡವರಾಗಿ ನಾವು ಮಾಡಿದ್ದು ಸರಿ ಏನು? ನಾನೇನ್ ತಪ್ಪು ಮಾಡಿದ್ದೀನಿ? ಗೌರವ ಉಳ್ಸೋಕೆ ಹಠ ಹಿಡಿದರೆ ತಪ್ಪಾ? ನಿತಿನ್ ಮದುವೆ ಟೈಮಲ್ಲಿ ಏನಾಯ್ತು ಅಂತ ನಿನಗೆ ನೆನಪಿದ್ಯಾ? ನಿತ್ಯ ಕರ್ಣನ್ ಮದುವೆ ಮಾಡಬೇಕಾದ್ರೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ನಾವು ಒಂದು ಮಾತು ಅವ್ರನ್ನ ಕೇಳಿದ್ವಾ? ಬಂಗಾರಿ, ಕೋಪದ ಕೈಲಿ ಬುದ್ಧಿ ಕೊಡ್ಬೇಡಿ. ನನ್ನ ಮೊಮ್ಮಗ ಕರ್ಣ ನಿನ್ನ ಮೊಮ್ಮಗಳು ನಿತ್ಯನ ಕೈ ಹಿಡಿತಾನೆ.